ಸ್ವಗತಾದಿ ಭೇದ ಆತ್ಮನೊಳಿಲ್ಲವೆಂತಣೆ ಗಗನದಂತಿರೆ ನಿರಯವನಾಗಿ ತರುವಿಗೆ ಶಾಖಾದಿ ಸ್ವಗತ ಭೇದವದ ಅನ್ಯ ತರುವೆ ಸಜಾತಿಬಹುದು ಭೇದವು ಗಿರಿಮುಖ್ಯಬಹುದು ವಿಜಾತಿಯು ಭೇದವಿ ಪರಿಭೇದವಿಲ್ಲವ ಆ ಪರದೊಳು ಎಂದು ಏಕಮೇವ ದ್ವಿತೀಯಂ ಬ್ರಹ್ಮವೆಂಬ ವಚೋಕ್ರಮದೊಳು ವಿಶೇಷಣ ಪದದಿಂ ನಿರಾಕರಿಪುದು ಭೇದತ್ರಯವದನಾಗಿ ಚಿತ್ತೇಕವಯಿ ಜಗದುದಯಕ್ಕೆ ಮೊದಲು ಉಳಿಮೆಗೆ ಪೆರತಾಗಿ ಪರಮಾರ್ಥವೆಣಿಸಿ ಕೊಂಡು ಉಳಿಮೆ ಹೊಂದಿಲ್ಲ ಮೆಲ್ಲಿಯು ನೋಡಲು ಉಳಿಮೆಯಾದ ಅವಿರಳ ಶಂಭುಲಿಂಗದ ನಿಜದ ಉಳಿಮೆಯೇ ತಾನೈಸೆ ಬೇರಾವುದುಂಟು. ಸ್ವಗತಾದಿ ಭೇದ ಆತ್ಮನೊಳಿಲ್ಲವೆಂತಣೆ ಗಗನದಂತಿರೆ ನಿರಯವನಾಗಿ. ಭೇದ ಸ್ವಜಾತಿ ವಿಜಾತಿ ಭೇದಗಳನ್ನು ಹೇಳ್ತಾರೆ. ಭೇದ ಆತ್ಮನೊಳಗಿಲ್ಲ ಅಂತ ಹೇಳ್ತಾರೆ. ಭೇದದ ನಿರಾಕರಣೆ ಯಾಕೆ ಮಾಡ್ಬೇಕಾಗಿತ್ತು ಇಲ್ಲಿ ಅಂದ್ರೆ ನಾನು ಬೇರೆ ನೀನು ಬೇರೆ, ನಾವು ಬೇರೆ ಪ್ರಾಣಿಗಳ ಬೇರೆ, ಪ್ರಾಣಿಗಳ ಬೇರೆ ಗಿಡ ಮರಗಳ ಬೇರೆ, ಜೀವ ಇರುವಂಥ ವಸ್ತುಗಳು ಬೇರೆ ಜಡ ವಸ್ತುಗಳು ಬೇರೆ, ಮನುಷ್ಯರೊಳಗೆ ಗಂಡ್ಮಕ್ಳು ಬೇರೆ ಹೆಣ್ಮಕ್ಳು ಬೇರೆ, ಮತ್ತು ಅದರೊಳಗೆ ಮನುಷ್ಯ ಮತ್ತು ಜಾತಿ ಕುಲ ಗೋತ್ರ ಪಂಥ ಇವನ್ನೆಲ್ಲ ಮಾಡ್ಕೋತ ಭೇದ ಭಾವ ಎಷ್ಟು ಸಂಕುಚಿತ ಭಾವ ಹಾಕೋತ ಬರ್ತದೆ. ವಿಶ್ವ ಎಲ್ಲ ಒಂದೇ ಇದ್ರೂ ಸದೇಕ ಎಲ್ಲ ಜೀವಗಳು ಅದ ಪಂಚವಾಯುಭೂತಗಳಿಂದ ಆದರೂ ಸದೇಕ ಭೇದ ಹುಟ್ಕೋತ ಮನುಷ್ಯ ಕನಿಷ್ಠ ಹಾಕೋತ ಬರ್ತಾನೆ. ಎಷ್ಟು ಕನಿಷ್ಠ ಅಂದ್ರೆ ಈ ಶರೀರದೊಳಗೆ ಮತ್ತೆ ಭೇದ ಭಾವ, ಬಲ ಬೇರೆ ಎಡ ಬೇರೆ, ಬಲ ಅಂದ್ರೆ ಶ್ರೇಷ್ಠ ಎಡ ಅಂದ್ರೆ ಕನಿಷ್ಠ. ಭೇದ ಭಾವಗಳು ಹೆಂಗೆ ಭೇದ ಭಾವ ಉಟ್ಕೊಂಡವನು. ಈ ಭೇದ ಭಾವ ಎಲ್ಲಿವರೆಗೆ ಭೇದ ಭಾವ ಇರ್ತೈತಿ ಅಲ್ಲಿವರೆಗೆ ದುಃಖ ತಪ್ಪಿದ್ದಲ್ಲ. ಅದಕ್ಕೆ ಭೇದ ಭಾವ ನಿರಾಕರಣೆ ಮಾಡಕ್ತಾರ. ಆತ್ಮನೊಳು ಅಥವಾ ಸದ್ವಸ್ತುನೊಳು ಯಾವುದೂ ಭೇದ ಇಲ್ಲ. ಸದ್ವಸ್ತುನೊಳಗೆ ಯಾವ ಭೇದ ಇಲ್ಲ. ಮನುಷ್ಯ ಇದನ್ನೇನು ನೋಡ್ಕೊಂತ ಹೊಂಟಲ್ಲ ಇದ್ರೊಳಗೆ ಭಾಳ ಭೇದ ಮಾಡ್ಕೊಂತ. ಅದಕ್ಕೆ ಈ ಭೇದ ಭಾವದಿಂದ ಹೊರಗೆ ಬರಲಿ ಅನ್ನೋದಕ್ಕೆ ಈ ಪದ್ಯದೊಳಗೆ ಹೇಳ್ಕೊಂತ ಹೊಂಟ. ಎಷ್ಟು ಭೇದ ಐತಿ ಈ ಜಗತ್ತಿನೊಳಗೆ. ಏನು ಕೊಡ್ಕೊಡತ್ಲಿ ನಮ್ಮ ಬಲಗೈಲಿ ಕೊಡೋದು ಎಡಗೈಲಿ ಕೊಟ್ರೆ ಎಡಗೈಲಿ ಕೊಟ್ಟೆ ಯಾಕಂತ. ಹೌದಲ್ಲ? ಹೌದು. ಬಲಗಾಲ ಇಡಲ್ಲ ಎಡಗಾಲ ಮುಂದಿಟ್ರೆ ಎಡಗಾಲ ಮುಂದಿಟ್ರೆ ಭೇದ. ಮನುಷ್ಯನ ಭೇದ ಭಾವ. ಎಡಗಾಲ ಇರ್ಲಿಕ್ಕಂದ್ರೆ ಬಲಗಾಲ ಒಂದ ಮುಂದೆ ಹೋಗಕ್ಕೆ ಸಾಧ್ಯ ಇರ್ತಾನೆ. ಎಡಗಾಲ ಐತೆ ಅಂತ ಬಲಗಾಲ ಮುಂದೆ ಹೋಗಕ್ಕೆ ಸಾಧ್ಯ ಆಕತಿ. ಎಡಗಾಲ ಇರಲಿಲ್ಲ ಅಂದ್ರೆ ಅದಕ್ಕೆ ಈ ಭೇದ ಭಾವದಿಂದ ಯಾಕೆ ಈ ಭೇದ ಭಾವನ ತೆಗೆದು ಹಾಕಬೇಕಾಗೈತಿ? ಈ ಭೇದ ಭಾವ ಅಜ್ಞಾನದಿಂದ ಹುಟ್ಟಿದ್ದ ಐತಿ. ಅಜ್ಞಾನ ನಾಶ ಆದ್ರೆ ಈ ಭೇದ ಭಾವ ನಾಶ ಆಕತಿ. ಈ ಭೇದ ಭಾವದಿಂದ ದುಃಖ ಆಕತಿ, ಕೆಡಕತಿ. ಅದಕ್ಕೆ ಈ ಭೇದ ಭಾವವನ್ನು ಕಳ್ಕೊಳ್ಳುವಂತ ದುರ್ಗುಣಗಳು ಆತ್ಮನಲ್ಲಿ ಅಜ್ಞಾನದ ಉಂಟಂತ ದುರ್ಗುಣಗಳು ಇದು ಒಂದು ಭೇದ ಭಾವ ಮಾಡು. ಅಂದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ ಸರ್ವವ್ಯಾಪಿ ಬ್ರಹ್ಮ ಅಂತ ಮುಂದೆ ಹೇಳ್ತಾರ ಅವರು. ಅಲ್ಲಿಗೆ ಹೋಗಿ ಮುಟ್ಟಬೇಕಂದ್ರೆ ಒಳಗಿಂತ ಎಲ್ಲ ಇವು ಭೇದ ಭಾವಗಳು ಒಂದೊಂದು ಕಳ್ಕೊಂತ ಹೋಗಿ ಈ ಎಲ್ಲ ಭೇದ ಭಾವಗಳಿಗೆ ಮೂಲ ಕಾರಣ ಏನೈತಿ? ಅಜ್ಞಾನ ಐತಿ. ಅದಕ್ಕೆ ಆ ಅಜ್ಞಾನವನ್ನು ನಾವು ಕಳ್ಕೊಂಡ್ರೆ ಈ ಭೇದ ಭಾವ ತನ್ನಿಂತಾನ ಹೋಗ್ತದೆ. ಹೆಂಗೆ ಕಳ್ಕೊಂಡು ಹೋಗಿದಾನೆ? ಸರ್ವಾತ್ಮಕ ದೃಷ್ಟಿ ಅಂತ. ಎಲ್ಲರಲ್ಲಿ ಇರ್ತಕ್ಕಂಥದ್ದು, ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥದ್ದು ಅದು ಒಂದೇ ಐತಿ ಸದ್ವಸ್ತು. ಜಗತ್ತನ್ನು ನಡೆಸೋವನವನ, ಜಗತ್ತನ್ನು ಕಾಯೋವನವನ, ಜಗತ್ತನ್ನು ಕೊಲ್ಲೋವನವನ. ಹೇಳ್ತೀವಲ್ಲ ನಾವು ಸೃಷ್ಟಿಕರ್ತನವ ಮತ್ತು ಅದನ್ನು ಕಾಪಾಡೋವನವ ಮತ್ತು ಅದನ್ನು ಪ್ರಳಯ ಮಾಡಿ ನಾಶ ಮಾಡೋವನ ಹೇಳ್ತೀವಿ. ಈ ಮೂರೂ ಮಾಡೋವನವ ಎಲ್ಲದಕ್ಕೂ ಕಾರಣಭೂತನ ಅವನ. ಹಂಗೆ ಈ ಎಲ್ಲ ಜೀವಾತ್ಮಗಳು ತೋರ್ತಾವಲ್ಲ
ಇದನ್ನೆಲ್ಲವನ್ನೂ ನಡೆಸೋವನು ಅವನ, ನಡೆಸೋವ ಒಬ್ಬನ ಅದ. ಮತ್ತು ಎಲ್ಲರೊಳಗೆ ಇರತಕ್ಕಂಥ ಜೀವಾತ್ಮ ಒಂದೈತಿ. ಎಲ್ಲದಕ್ಕೂ ಸಾಕ್ಷಿ ಆಗಿರ್ತಕ್ಕಂಥ ಆತ್ಮರು ಒಂದೈತಿ. ಇದು ಹುಟ್ಟುವುದು ಸಾಯುವುದು ಅಂತ ಭೇದ ಭಾವ ತಾಳಿ ನಾನು ಬೇರೆ ನೀನು ಬೇರೆ, ಮತ್ತು ಈ ಆಕಾರ ರೂಪಗಳನ್ನು ನೋಡ್ಕೊಂತ ಇದಕ್ಕೆ ಹೆಸರು, ಕುಲ, ಜಾತಿ, ಗೋತ್ರ ಇವೆಲ್ಲ ಬಂದು ಭೇದ ಭಾವದ ಗುಂಪು 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 ಮಾಡ್ಕೊಂತ ಹಸ್ತು. ಪ್ರಾಣಿ ವರ್ಗ ಬೇರೆ, ಮನುಷ್ಯ ವರ್ಗ ಬೇರೆ, ಸಸ್ಯ ವರ್ಗ ಬೇರೆ, ಹಿಂಗೆ ಭೇದ ಭಾವ. ಈ ಪ್ರಾಣಿ ವರ್ಗದೊಳಗೆ ಮನುಷ್ಯ ವರ್ಗ ಬೇರೆ, ಮತ್ತು ಮನುಷ್ಯ ವರ್ಗದಾಗ ಮತ್ತು ಗಂಡು ಮಕ್ಕಳು ಬೇರೆ, ಹೆಣ್ಮಕ್ಳು ಬೇರೆ, ಮತ್ತು ಅದರೊಳಗೆ ವರ್ಗ ಮಾಡಿ ಜಾತಿ, ಕುಲ, ಗೋತ್ರ, ಪಂಥ ಇವೆಲ್ಲ ಭೇದ ಭಾವ ಮಾಡ್ಕೊಂತ ಹೋಗ್ತಾನೆ. ಅದಕ್ಕೆ ಸುಜಾತಿ ಜಾತಿ ಅಂತ. ಸುಜಾತಿ ಅಂದ್ರೆ ಜಾತಿ ಒಳಗೆ ಒಂದ ಕುಲದೊಳಗೆ ಇದ್ರೊಳಗೆ ಮತ್ತೆ ಭೇದ ಭಾವ, ಮನುಷ್ಯ ಜಾತಿ ಒಳಗೆ ಭೇದ ಭಾವ. ಈ ಭೇದ ಭಾವ ಅಳದಾಗ ದುಃಖ ಕೆಡ್ತತಿ ಅಂತ ಹೇಳ್ತಾರೆ. ಅದಕ್ಕೆ ಈ ಭೇದ ಭಾವ ಹೆಂಗೆ ಕಳ್ಕೊಬೋದು ವಿಚಾರ ಮಾಡ್ಬೇಕಲ್ಲ ನಾವು. ಈ ಭೇದ ಭಾವವನ್ನು ಏನು ಮಾಡಿದ್ರೆ ಕಳ್ಕೊಳಕ್ಕೆ ಸಾಧ್ಯ ಐತಿ? ಈ ಭೇದ ಭಾವವನ್ನು ವಿಚಾರದಿಂದ, ಅದಕ್ಕೆ ಅದು ಸೂತ್ರ ಹೇಳ್ತಾರೆ ಅವ್ರ ಮುಂದೆ. ಯಾವ ಸೂತ್ರ ಹಿಡ್ಕೊಂಡು ಹೋದ್ರೆ ಈ ಭೇದ ಭಾವ ಹೋಗ್ತೈತಿ. ಏಕಮೇವ ದ್ವಿತೀಯಂ ಬ್ರಹ್ಮ ಎಂಬ ವಚೋಕ್ರಮದಳು ವಿಶೇಷಣ ಪದದಿ ನಿರಾಕರಿಸುವುದು ಭೇದತ್ರಯವದನಾಗಿ ಚಿತ್ತೇಕವಿ ಜಗದುದಯಕ್ಕೆ ಮೊದಲು. ಏಕಮೇವ ಬ್ರಹ್ಮ, ಎಲ್ಲದಕ್ಕೂ ಸಾಕ್ಷಿಕರ್ತ ಒಬ್ಬನ ಅದಾನ, ಬ್ರಹ್ಮನ ಅದಾನ, ಸೃಷ್ಟಿಕರ್ತನ ಅವನು, ಇದನ್ನು ಕಾಪಾಡವನು, ಅವನಿಗೆ ಕೊಲ್ಲವನು. ಈ ಎಲ್ಲದಕ್ಕೂ ಕಾರಣಕರ್ತ ಒಬ್ಬನ ಇದ್ದಂಥ ಪರಬ್ರಹ್ಮ ಸ್ವರೂಪ ಅದು ನಿನ್ನೊಳಗೂ ಐತಿ, ನನ್ನೊಳಗೂ ಐತಿ. ಈ ಸತ್ಯವನ್ನು ತಿಳ್ಕೊ. ಈ ಶರೀರ ನಾನು ತಿಳ್ಕೊಂಡು ಕುಂತಿಯಲ್ಲ, ಆ ಶರೀರ ನಡೆಸಕ್ಕಂಥ ಸದ್ವಸ್ತು, ಈ ಶರೀರ ನಡೆಸತಕ್ಕಂಥ ಸದ್ವಸ್ತು, ಎಲ್ಲ ಜೀವಾತ್ಮಗಳನ್ನು ನಡೆಸ್ತಕ್ಕಂಥ ಸದ್ವಸ್ತು, ಈ ಜಗತ್ತಿನೆಲ್ಲ ನಡೆಸ್ತಕ್ಕಂಥ ಸದ್ವಸ್ತು ಒಂದೈತಿ. ಅದು ಒಂದನ್ನೋದು ತಿಳ್ಕೊಳ್ಳಾರ್ದಂಗೆ ನೀ ಏನು ಮಾಡಕತ್ತಿ? ಆಕಾರ ರೂಪಗಳನ್ನ ನೋಡ್ಕೊಂತ ಹೊಂಟಿ. ಇವ ಬೇರೆ, ಅವ ಬೇರೆ, ಇವ್ ನಮ್ಮ ಜಾತಿ ಅವ, ಇವ್ ನಮ್ಮ ಕುಲದವ, ನಮ್ಮ ಗೋತ್ರದವ, ಹಿಂಗೆ ಇದನ್ನ ಲೆಕ್ಕ ಹಾಕ್ತಿ. ಮತ್ತು ಅದ್ರಾಗ ಕನಿಷ್ಠ ನಮ್ಮ ಮನೆಯವರು, ಅವ್ರು ಬೇರೆದವ್ರ ಮನೆಯವರು, ಜಾತಿ ಕುಲ ಗೋತ್ರಗಳು ಮತ್ತು ಒಳಗೆ. ಮತ್ತು ಆ ಶರೀರಕ್ಕೆ ಬಂದಂದ್ರೆ ಇದ್ರೊಳಗೆ ಎಡ ಬಲ, ಮುಂದೆ ಹಿಂದೆ, ಮೇಲೆ ಕೆಳಗೆ, ಎಷ್ಟು ಭೇದ ಭಾವ ಐತಿ ನೋಡ್ರಿ. ಅಂದ್ರೆ ಆಕಾರ ರೂಪಗಳು ಎಲ್ಲಿ ಬರ್ತಾವು ಅಲ್ಲಿ ಭೇದ ಭಾವ ಹುಟ್ಟುದು ಅಂತಂದ್ರೆ. ಆಕಾರ ರೂಪಗಳು ಬಂದು ಕನಿಷ್ಠ ಮತ್ತು ಗರಿಷ್ಠ, ಉತ್ತಮ ಕೀಳು ಇದು ಬಂದೇ ಬಿಡ್ತದೆ. ಆದ್ರೆ ಸದ್ವಸ್ತು ಹೆಂಗೈತೆ ಅಂದ್ರೆ ನಿರಾಕಾರ, ನಿರ್ಗುಣ, ನಿರ್ಲೇಪ ಅಂತ ಹೇಳ್ತಾರೆ. ಆ ಬ್ರಹ್ಮ ವಸ್ತುನ ಬಗ್ಗೆ ಹೇಳಕತ್ತಾರಲ್ಲ ಅವರು, ಅದು ಹೆಂಗೈತಿ? ನಿರಾಕಾರ ಐತಿ, ನಿರ್ಗುಣ ಐತಿ, ನಿರ್ಲೇಪ ಐತಿ. ಅದಕ್ಕೆ ಮ್ಯಾಲೆ ಕೆಳಗೆ ಅನ್ನಕ್ಕೆ ಬರೋದಿಲ್ಲ, ಅದಕ್ಕೆ ಹಿಂದೆ ಮುಂದೆ ಅನ್ನಕ್ಕೆ ಬರೋದಿಲ್ಲ, ಅದು ಕಪ್ಪು ಕರಿ ಕೆಂಪು ಬಿಳುಪು ಅನ್ನಕ್ಕೆ ಬರೋದಿಲ್ಲ. ಭೇದ ಭಾವ ಎದಕ್ಕೆ ಶುರು ಆಗೈತಿ? ಈ ಆಕಾರ ರೂಪಗಳನ್ನು ನೋಡಿ ಶುರು ಆಗೈತಿ. ಆಕಾರ ರೂಪಗಳಿಲ್ಲ ಅಂದ್ರೆ ಭೇದ ಭಾವನೆ ಇಲ್ಲ. ಅದಕ್ಕೆ ಜ್ಞಾನಿಗಳು ಏನು ನೋಡ್ತಾರ? ಜ್ಞಾನಿಗಳು ಆಕಾರ ರೂಪಗಳನ್ನು ನೋಡುವುದಿಲ್ಲ, ಅದನ್ನು ನಡೆಸ್ತಕ್ಕಂಥ ಶುದ್ಧ ಆತ್ಮ ಚೇತನ ಅದರಿಂದ ನೋಡ್ತಾರೆ. ಅದಕ್ಕೆ ಎಲ್ಲ ಜೀವಿಗಳನ್ನು ಪರಮಾತ್ಮನ ಸ್ವರೂಪ, ಪರಮಾತ್ಮನ ಬಿಟ್ಟು ಬೇರೆ ಯಾವ ಇಲ್ಲ. ಈ ಭಾವ ಒಳಗೆ ಬಂದಿದ್ದಾದ್ರೆ ಎಲ್ಲ ದುಃಖವನ್ನು ಕೆಡಿಸತ್ ನೋಡಿದ್ವಿ. ಮನುಷ್ಯನ ದುಃಖವನ್ನು ನಾಶ ಮಾಡ್ತತಿ. ಹೆಂಗೆ ದುಃಖ ನಾಶ ಮಾಡ್ತತಿ? ಈ ಭೇದ ಭಾವದಿಂದ ದುಃಖ ಹುಟ್ಟೈತಿದೆಲ್ಲ. ಈ ಭೇದ ಭಾವದಿಂದ ಏನು ಹುಟ್ಟೈತಿ? ನಂದು ನಿಂದು, ದೊಡ್ಡವ ಸಣ್ಣವ, ಮೇಲೆ ಕೀಳು, ಇದು ಭೇದ ಭಾವ ಹುಟ್ಟೈತಿ. ಇದರಿಂದ ದ್ವೇಷ ಅಸೂಯೆಗಳು ಹುಟ್ಟತಾವು, ಇದರಿಂದ ಕಾಮ ಕ್ರೋಧಾದಿಗಳು ಹುಟ್ಟ್ಯಾವು, ಇದರಿಂದ ಮೋಹ ಮದ ಮತ್ಸರಾದಿಗಳು ಹುಟ್ಟ್ಯಾವು. ಈ ಭೇದ ಭಾವ ಇಲ್ಲ ಅಂದ್ರೆ ಇವೆಲ್ಲ ನಾಶಕ್ಕಾವ ನೋಡಿ. ಯಾರಲ್ಲಿ ಭೇದ ಭಾವ ಮಾಡೋಣ? ಯಾರಿಗಾರ ಮೋಸ ಮಾಡಿನ ಅಂದ್ರೆ ಪರಮಾತ್ಮಗೆ ಮೋಸ ಮಾಡಿನ ತಿಳ್ಕೊ. ಯಾರಿಗೆ ಸುಳ್ಳು ಹೇಳ ಪರಮಾತ್ಮಗೆ ಸುಳ್ಳು ಹೇಳ ಸದ್ವಸ್ತು ಎಲ್ಲರಲ್ಲಿರ್ತಕ್ಕಂಥ ಚೇತನ ಒಂದು. ಈ ರೀತಿಯಾಗಿ ವಿಚಾರ ಕ್ರಮವನ್ನು ಬೆಳೆಸ್ಕೊಂಡಾಗ ಈ ಭೇದ ಭಾವದ ನಿರಾಕರಣೆಯಿಂದ ನೀನು ಸದ್ವಸ್ತುನ ಆಗಿಬಿಡ್ತಿ. ಎದಕ್ಕಿದನ್ನು ತಿಳ್ಕೊಳ್ಬೇಕು, ಎದಕ್ಕಿದನ್ನ ಒಳಗೆ ಅನುಷ್ಠಾನ ಮಾಡ್ಕೋಬೇಕಂದ್ರೆ ಈ ಭೇದ ಭಾವವನ್ನು ನಿರಾಕರಣೆ ಮಾಡಿದ್ದಾದ್ರೆ ಈ ದೇಹವನ್ನು ತೆಗೆದು ಹಾಕಿ ಆತ್ಮನ ನಾನು ಭಾವ ಗಟ್ಟಾಗತ್ತೆ, ಸದ್ವಸ್ತುನ ನಾನು ಭಾವ ಗಟ್ಟಾಗತ್ತೆ. ಆ ಸದ್ವಸ್ತುನ ನೀನಾದ್ಮೇಲೆ ದುಃಖ ನಿನಗಿಲ್ಲ. ಜನನ ಮರಣಗಳು ಎದಕ್ಕದಾವು? ಶರೀರ ಇರ್ತದಾವು. ಶರೀರ ಆಕಾರ ಆಯ್ತು, ನಿರಾಕಾರ ಆಯ್ತು, ಆಕಾರ ಆಯ್ತು.
ಇದ್ರೊಳಗೆ ಭೇದ ಭಾವ ಐತಿಲ್ಲ? ಭೇದ ಭಾವ ಐತಿ. ಮೇಲೆ ಕೆಳಗೆ, ಹಿಂದೆ ಮುಂದೆ, ಎಡ ಬಲ. ಅದಕ್ಕೆ ಇದು ಯಾವ್ದು ಕನಿಷ್ಠ ಯಾವ್ದು ಶ್ರೇಷ್ಠ ಇದೆಲ್ಲ ಭೇದ ಭಾವ ಹುಡುಕ್ತಲ್ಲ. ಈ ಭೇದ ಭಾವದಿಂದ ದುಃಖ ಆಗ್ತದೆ. ಈ ಭೇದ ಭಾವ ಹೋಗಿದ್ದಾದ್ರೆ ದುಃಖ ಇಲ್ಲ. ಹಿಂಗೆ ಈ ಪ್ರಪಂಚಕ್ಕೂ ಇದು ಅನ್ವಯ ಆಕತಿ. ಶರೀರಕ್ಕೆ ಹೆಂಗೆ ಅನ್ವಯ ಆಕತಿ, ಇಡೀ ಪ್ರಪಂಚಕ್ಕೆ ಅದ ಅನ್ವಯ. ಗಾಡ್ದು ಸಾಣದು, ಮೇಲೆ ಕೀಳು ಇವೆಲ್ಲವೂ ನಾಶ ಆಗಿ ಎಲ್ಲವೂ ಪರಬ್ರಹ್ಮ ಸ್ವರೂಪನ ಅನ್ನೋ ಭಾವ ಅಂತಕ್ಕಂಥ ಒಮ್ಮೆ ತುಂಬಿಡ್ತೆ ಅಂದ್ರೆ ಎಲ್ಲಿ ನೋಡ್ತೆ ಅಲ್ಲಿ ಪರಮಾತ್ಮ. ಆಕಾರ ರೂಪಗಳು ಕಾಣೋದಿಲ್ಲ. ಸದ್ವಸ್ತು ಎಲ್ಲವನ್ನೂ ನಡೆಸ್ತಕ್ಕಂಥವ, ಎಲ್ಲವನ್ನೂ ಕಾಪಾಡತಕ್ಕಂಥವ ಆ ಸದ್ವಸ್ತುನ ಅಲ್ಲ. ಅದಕ್ಕೆ ಇವೆಲ್ಲ ಜೀವಿಗಳು ಏನದಾವು ಪರಮಾತ್ಮನ ಸ್ವರೂಪ. ಅದಕ್ಕೆ ಅಜ್ಜವ್ರು ಹೇಳ್ತಿದ್ರು, ನೀವೆಲ್ಲ ದೇವರ ಸ್ವರೂಪ, ನಾನು ನಿಮ್ಮ ಪೂಜಾರಿ. ನೀವೆಲ್ಲವೂ ದೇವರ, ಯಾರು ಕನಿಷ್ಠ ಇಲ್ಲ ಇಲ್ಲಿ ಇದ್ರೊಳಗೆ. ಎಲ್ಲ ಜೀವಿಗಳು ದೇವರ. ಯಾಕೆ ಪರಬ್ರಹ್ಮನ ಸೃಷ್ಟಿ ಮಾಡ್ಯಾನ ಅಂದಮೇಲೆ, ಅವನಿಂದ ಉತ್ಪತ್ತಿ ಆಗ್ಯಾವ ಅಂದಮೇಲೆ ಅವನ ಸ್ವರೂಪನ ಅಲ್ಲ ಅವೆಲ್ಲ. ಹೆಂಗೆ ಸಕ್ರಿ ಗೊಂಬೆ ಮಾಡಿರ್ತಾರ, ಸಕ್ರಿ ಗೊಂಬೆ ಒಳಗೆ ಆಕಾರಗಳು ಬೇರೆ ಬೇರೆ ಆಗಿರ್ತಾವ. ಒಂದು ರಥ ಮಾಡಿರ್ತಾರ, ಒಂದು ಹುಲಿ ಮಾಡಿರ್ತಾರ, ಏನೇನೋ ಮಾಡಿರ್ತಾರ. ಆಕಾರ ಸೈನಿಕನ ಮಾಡಿರ್ತಾರ, ಒಂಟಿ ಮಾಡಿರ್ತಾರ, ಆಣಿ ಮಾಡಿರ್ತಾರ. ಅವೆಲ್ಲ ಆಕಾರಗಳನ್ನ ನೋಡಕತ್ತ ಇದು ಒಂಟಿ, ಇದು ಆಣಿ ಅಂತಿ. ಅವನ ಆಕಾರವನ್ನು ತೆಗೆದು ನೋಡಿದಾಗ ಸಕ್ರಿನ ಅದು. ಅದ್ರಾಗ ಮತ್ತೆ ಬಣ್ಣ ಹಾಕಿರ್ತಾರೆ, ಕೆಂಪುದು ಬೇರೆ ಬೇರೆ ಕಲರ್ ಬಣ್ಣ ಹಾಕಿರ್ತಾರೆ. ಆ ಬಣ್ಣವನ್ನು ತೆಗೆದು ನೋಡಿದಾಗ ಸಕ್ರಿನ ಅದು. ಒಂದೇ ಐತದು. ಹಂಗೆ ಈ ಜೀವಾತ್ಮಗಳು ಇಷ್ಟು ಭೂಮಿ ಮೇಲೆ ಜೀವಾತ್ಮರು ಇಷ್ಟೊಂದು ಕಾಣ್ತಾವಲ್ಲ, ಇವೆಲ್ಲ ಕಾಣತಕ್ಕಂಥ ತೋರ್ತಕ್ಕಂಥವೆಲ್ಲ ಏನದಾವಲ್ಲ, ತೋರತಕ್ಕಂಥದ್ದು ಹಿಂದೆ ಒಂದು ಐತಿ ಚೇತನ. ತೋರುದು ಅಡಗುದಲ್ಲ. ತೋರೈತಿ ಯಾವ್ದು ಅದು ಅಡಗ್ತತಿ. ಈ ಶರೀರ ತೋಡೈತಿ, ಈ ಶರೀರ ಅಡಗ್ತತಿ. ಸಮುದ್ರದೊಳಗೆ ತೆರೆಗಳು ತೋರ್ಯಾವು, ತೆರೆಗಳು ಅಡಗ್ತಾವು. ಇವು ಯಾವಾಗ ತೋರಿ ಅಡಗುವಂಥವು ಯಾವ ಶಾಶ್ವತ ಇಲ್ಲ. ಶಾಶ್ವತ ಇರುವಂಥದ್ದು ಸದ್ವಸ್ತು ಬೇರೆನೇ ಐತಿ. ಅದಕ್ಕೆ ಆ ಸದ್ವಸ್ತುನ ನಾನಂತ ತಿಳಿಬೇಕಾಯ್ತು ಅಂದ್ರೆ ನಿತ್ಯ ಚಿಂತನೆ ಮಾಡ್ಕೊಂತ ಮಾಡಿ. ಒಂದು ದಿನಕ್ಕೆ ತಿಳಿದಿಲ್ಲ ಇದು. ಜಡಮತಿಗೊಳಗಾದಂಥ ಶರೀರ ಭಾವ ಇದ್ದಂಥವಾಗ ಆ ಪರಬ್ರಹ್ಮ ಸ್ವರೂಪನ ಕೂಡಲೇ ಇದನ್ನು ಅರಗಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಇಷ್ಟು ದಿನ ಕಲಿತು ಬಿಟ್ಟೇವು ಇದನ್ನು ನಾವು. ಇಷ್ಟು ದಿನ ಇದನ್ನೇ ಗಟ್ಟಿ ಮಾಡ್ಕೊಂಡ್ಬಿಟ್ಟೆವು. ನಾನು ಅಂದ್ಕೂಡಲೇ ಶರೀರ ಭಾವ ಬರ್ತೈತಿ, ನಾನು ಅಂದ್ಕೂಡಲೇ ಇದ್ರ ಹೆಸರು, ಇದಕ್ಕೆ ಇಟ್ಟಂಥ ಹೆಸರು ಬರ್ತೈತಿ, ನಾನು ಅಂದ್ಕೂಡಲೇ ಇದು ಊರು, ಮಣಿತನ, ಜಾತಿ, ಕುಲ, ಗೋತ್ರ ಇವ ಬರ್ತಾವ. ಹೊರತಾಗಿ ನಿಜವಾದ ಸದ್ವಸ್ತು ನಡೆಸಾಕತ್ತಲ್ಲ, ಅದು ಯಾರಿಗೂ ನೆನಪಿಗೆ ಬರುವಲ್ಲ. ಯಾಕಂದ್ರೆ ನಮ್ಮ ಅಂತಃಕರಣ ಪೂರ್ಣ ಏನು ತುಂಬಿಕೊಂಡೇವು ನಾವು, ಇದನ್ನ ತುಂಬಿಕೊಂಡೇವು ಹೊರಗಿಂದ ಎಲ್ಲ. ಅದಕ್ಕೆ ಅವ್ರು ಏನಂತಾರ, ಈ ಭೇದ ಭಾವವನ್ನು ಅಳೆದಿದ್ದಾದ್ರೆ ನಿನ್ನ ಅಂತಃಕರಣದಲ್ಲಿ ಇದ್ದಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳೇನ ದುರ್ಗುಣಗಳದಾವಲ್ಲ ಇವೆಲ್ಲ ಹೊಕ್ಕಾವು. ಇವೆಲ್ಲ ಹೊಕ್ಕಿ ನಿನ್ನ ಅಂತಃಕರಣದೊಳಗೆ ಪೂರ್ಣ ಏನು ಆವರಿಸ್ಕೊತತಿ, ಆ ಸದ್ವಸ್ತುನ ಆವರಿಸ್ಕೊತತಿ. ಜಗತ್ತು ತುಂಬ ಏನೈತಿ, ಎಲ್ಲದಕ್ಕೂ ಕಾರಣೀಕರ್ತ ಏನಾಗೈತಿ, ಎಲ್ಲವೂ ಎದುರ ಆಧಾರ ಮೇಲೆ ತೋರ್ಯಾವು. ಆ ಸದ್ವಸ್ತು ಅದು ನಿನ್ನೊಳಗೂ ಐತಿ ಅನ್ನುವಂಥ ಅಂತಃಕರಣದೊಳಗೆ ಆ ಅನುಭವ ಆಗಿಸ್ಬೇಕು. ಒಳಗೂ ಅದ, ಹೊರಗೂ ಅದ, ಎಲ್ಲ ಕಡೆ ಅದ. ಯಾಕೆ ಎಲ್ಲ ಕಡೆ ಅದ ಅಂತ ಹೇಳ್ಬೇಕಾಯ್ತಂದ್ರೆ ಅದರೊಳಗೆ ಈ ಜಗತ್ತು ತೋರೈತಿ. ಜಗತ್ತು ತೋರಿದ್ದೆಲ್ಲಿ, ಆ ಸದ್ವಸ್ತುನೊಳಗೆ. ಅದಕ್ಕೆ ಕಥೆ ಪುರಾಣದೊಳಗೆ ಕಥೆಗಳನ್ನ ಹೇಳ್ತಾರೆ. ಕೃಷ್ಣನ ಬಾಯಿ ಒಳಗೆ ಜಗತ್ತ ಕಂಡ್ತೀವಿ. ಅರ್ಥಾರ್ಥ ಏನಪ್ಪ, ಆ ಸೃಷ್ಟಿಕರ್ತ ನಾವು, ಅವನ ಆಧಾರ ಮೇಲೆ ತೋರೈತಿ. ಬಯಲಿನೊಳಗೆ ಇವೆಲ್ಲ ಭೂಮಂಡಲ ಅದಾವು, ಆಕಾಶದೊಳಗೆ ನಕ್ಷತ್ರಗಳದಾವು, ತಾರೆಗಳದಾವು, ಅದರೊಳಗೆ ಒಂದು ಭೂಮಂಡಲ ಒಂದು. ಅಂಥ ಭೂಮಂಡಲದೊಳಗೆ ಸಕಲ ಪ್ರಾಣಿಗಳು, ಪಶು ಪಕ್ಷಿಗಳ, ಜೀವ ಜಂತುಗಳದಾವು, ಅದರೊಳಗೆ ಮನುಷ್ಯ ಜೀವ ಒಂದು. ಎಲ್ಲದಕ್ಕೂ ಆಧಾರ ಏನಾಯ್ತಿ, ಮಹಾಬೈಲು. ಬಯಲಿಗೂ ಬೈಲು, ಮಹಾಬೈಲು. ಈ ಬಯಲಿನೊಳಗೆ ಈ ಪ್ರಪಂಚ ಕಂಡೈತೆ ಅಂದ್ರು ಈ ಬಯಲೂನು ಎಲ್ಲಿ ಕಂಡೈತಿ, ಎಲ್ಲರೊಳಗೆ ಆಧಾರ ಮೇಲೆ ಕಾಣಾಗ್ತೈತಿ, ಆ ಪರಬ್ರಹ್ಮನ ಆಧಾರ ಮೇಲೆ. ಅದಕ್ಕೆ ಇವೆಲ್ಲ ಅವನ ಸ್ವರೂಪಣ ಅಂತ. ಹೆಂಗೆ ಸಕ್ರಿಲಿದಾದಂಥ ಗೊಂಬೆಗಳು ಭಿನ್ನ ಭಿನ್ನ ಆದರೂ ಸದ್ಯಕ್ಕೆ ಎಲ್ಲನೂ ಸಕ್ರಿನ ಅಲ್ಲ. ಹಂಗೆ ಪರಬ್ರಹ್ಮನಿಂದ ಉತ್ಪತ್ತಿ ಆದಂಥ ಇವೆಲ್ಲ, ಅವನಲ್ಲಿ ಸೃಷ್ಟಿಕೆ ಆದಂಥ ಇವೆಲ್ಲ ಅವ, ಮತ್ತು ಅದನ್ನು ಬಿಟ್ಟು ಬೇರೆ ಇಲ್ಲ ಅವು. ಅದಕ್ಕೆ ನಾವು ನೋಡ್ತಕ್ಕಂಥದ್ದು ಏನು ನೋಡಾಕತ್ತೇವು, ಆಕಾರ ರೂಪಗಳನ್ನ ನೋಡಾಕತ್ತೇವು.
ಆಕಾರ ರೂಪಗಳನ್ನು ನೋಡ್ಕೊಂಡು ಏನು ಮಾಡ್ತೇವೆ, ಬಡ್ದಾಡ್ಕೊಂತ ಕುಂದಿರ್ತೇವೆ. ಈ ಆಕಾರ ರೂಪವನ್ನು ತೆಗೆದು ಹಾಕಿ ನೋಡಿದಾಗ ಆ ಸದ್ವಸ್ತು ಸಚ್ಚಿದಾನಂದ ಸ್ವರೂಪ ಯಾವಾಗಲೂ ಇರತಕ್ಕಂಥದ್ದು ಒಂದೇ. ಅದಕ್ಕೆ ಸಾಮಾನ್ಯ ಏನು ಮಾಡ್ತಾನ, ಆಕಾರ ರೂಪಗಳನ್ನು ನೋಡಿ ದ್ವೇಷ ಅಸೂಯೆಗಳಿಗೆ ಒಳಪಡ್ತಾನ. ಅದಕ್ಕೆ ಒಬ್ರಿಗೊಬ್ರು ಮೋಸ, ಒಬ್ರಿಗೊಬ್ರು ವಂಚನೆ, ಒಬ್ರಿಗೊಬ್ರು ಸುಳ್ಳು ಹೇಳೋದು ಇವೆಲ್ಲ ನಡೆದಾವೆ. ಅದಕ್ಕೆ ಈ ಭಾವವನ್ನು ತೆಗೆದು ಹಾಕ್ಬೇಕಾಯ್ತಂದ್ರೆ ಏನು ಮಾಡ್ಬೇಕಪ್ಪ, ಎಲ್ಲರಲ್ಲಿ ಇರ್ತಕ್ಕಂಥವ ಏನದಾನ, ಪರಮಾತ್ಮನದಾನ. ನಾವು ಮೋಸ ಮಾಡಿದ್ರೆ ಯಾರಿಗೆ ಮಾಡಿದ ಮೋಸ ಯಾರಿಗೆ ಮಾಡಿದ, ಪರಮಾತ್ಮಗೆ ಮಾಡಿದ. ಎಲ್ಲವನ್ನೂ ನಡೆಸೋ ಅವನ. ಮತ್ತು ಅವ್ನು ನೋಡಿರ್ತಾನ, ತಿಳಿದಿಲ್ಲಲ್ಲ ತಿಳಿದಾನ. ನೀ ಏನು ಮೋಸ ಮಾಡ್ತಿ, ಏನು ವಂಚನೆ ಮಾಡ್ತಿ, ಏನು ಸುಳ್ಳು ಹೇಳ್ತಿ, ಎಲ್ಲ ತಿಳಿದು ಸುಮ್ಮಿರ್ತಾನ. ಅದಕ್ಕೆ ಸಾಕ್ಷಿ ಸ್ವರೂಪ ಅಂತ ಹೇಳ್ತಾರೆ. ಪರಮಾತ್ಮನ ಸ್ವರೂಪ ಲಕ್ಷಣಗಳು ಹೇಳುವಾಗ ಸಾಕ್ಷಿ ಅಂತ ಅಂದ್ರೆ ಎಲ್ಲವನ್ನ ಆಧಾರ ಮೇಲೆ ನಡೆದೈತಿ, ಆದ್ರೆ ಅವನು ಎದರೊಳಗೂ ಭಾಗಿಯಾಗಿಲ್ಲ. ಅದಕ್ಕೆ ಉದಾಹರಣೆ ಏನು ಹೇಳ್ತಾರಪ್ಪ, ಮತ್ತೆ ಸಾಮಾನ್ಯ ತಿಳಿಲಿ ಅಂತ ಉದಾಹರಣೆ ಹೇಳ್ತಾರೆ. ನಾಟಕ ನಡೆದೈತಿ, ಎಲ್ಲ ಕಾಣಾಕತ್ತೈತಿ. ಎದ್ರ ಆಧಾರ ಮೇಲೆ ಕಾಣಾಕತ್ತೈತಿ, ಅದು ಅಲ್ಲಿ ಬೆಳಕು ಹಚ್ಚಾರ ಅವನು. ಆ ಬೆಳಕಿಲ್ಲ ಅಂದ್ರೆ ಯಾವೂ ಕಾಣೋದಿಲ್ಲ, ಎಲ್ಲ ಕತ್ಲನ. ಬೆಳಕಿನ ಆಧಾರ ಮೇಲೆ ಇದೆಲ್ಲ ತೋರಾಕತ್ತೈತಿ. ಬೆಳಕಿಲ್ಲ ಅಂದ್ರೆ ಇದು ಯಾವುದೂ ತೋರೋದಿಲ್ಲ. ಹಂಗೆ ಆ ಪರಬ್ರಹ್ಮ ಸದ್ವಸ್ತು ಅರಿವಿನ ಆಧಾರ ಮೇಲೆ ಇದೆಲ್ಲ ತೋರೈತಿ. ಆ ಅರಿವು ಇಲ್ಲ ಅಂದ್ರೆ ಇದು ಯಾವುದೂ ತೋರುವುದಿಲ್ಲ. ಇದು ನಿಮ್ಮ ಅನುಭವನ ನೋಡ್ಕೋರಿ ನೀವು. ಸಾಮಾನ್ಯವಾಗಿ ಅರಿವು ಇಲ್ಲದಾಗ ಈ ಜಗತ್ತೆಲ್ಲ ಶೂನ್ಯವಿದೆ. ಅರಿವು ಇಲ್ಲ ಬಿದ್ದಾನ ಅಂತ ಹೇಳ್ತಿರ್ತಾರೆ. ಯಾರ ಶರೀರ ಭಾವ ಹೋತಿ ಅಂದ್ರೆ ಶರೀರ ಬಿಡೋ ಟೈಮ್ದಾಗ ನೋಡ್ರಿ, ಅರಿವ ಇಲ್ಲ ಬಿಡ, ಪಾಟ್ ಇದು ಬಿದ್ದಾನ, ಮುಟ್ಟಿದ್ರು ಇಲ್ಲ, ಅಗಾಡಿಸಿದ್ರು ಇಲ್ಲ. ಉಸಿರೊಂದು ಹೊಕ್ಕತ್ತಿ, ಉಸಿರೊಂದು ಬರ್ತೈತಿ ನೋಡಿ. ಉಸಿರೊಂದು ಹೊಕ್ಕತ್ತಿ, ಉಸಿರೊಂದು ಬರ್ತೈತಿ. ಅರಿವು ಇಲ್ಲ ಅಲ್ಲಿ. ಅರಿವು ಇದ್ರೆ ತಿಳಿತಿತ್ತು, ಅರಿವು ಇಲ್ಲ, ಅದಕ್ಕೆ ತಿಳಿಯೋಕ್ಕಾಗ್ಬೋದು. ಅರಿವು ಇದ್ದಾಗ ಜಗತ್ತೆಲ್ಲ ತಿಳಿತೈತಿ. ಅಂದ್ರೆ ಅರಿವಿನ ಆಧಾರ ಮೇಲೆ ಜಗತ್ತು ತೋರೈತಿ. ಅದಕ್ಕೆ ಇದನ್ನ ಅರಿವ ನೀನಂತ ತಿಳಿದೆ ಅಂದ್ರೆ ಈ ಜಗತ್ತೆಲ್ಲ ನಿನ್ನೊಳಗೆ ತೋರಿದಂಥ. ನಾವು ಶರೀರ ನಾವಾಗಿ ಕುಂತೇವು, ಅದಕ್ಕೆ ಏನಾಗೈತಿ, ಆಕಾರ ರೂಪಗಳನ್ನು ನೋಡ್ತೇವೆ. ಈ ಆಕಾರ ರೂಪಗಳಿಂದ ಏನಾಗತಿ, ನಾಮರೂಪಾದಿಗಳು ಬರ್ತಾವೆ. ನಾಮ ಬರ್ತೈತಿ, ಹೆಸರು ಬರ್ತೈತಿ. ಇದ್ರ ಜೋಡಿ ಹುಟ್ಟಿದ ಮಣಿತಾನ ಹೆಸರು, ಜಾತಿ, ಕುಲ, ಗೋತ್ರ, ಗಂಡು, ಹೆಣ್ಣು, ಇದು ಏನಾಕತಿ, ಭೇದ ಭಾವ ಉಂಟಾಕತಿ. ನಾನು ಬೇರೆ, ಅವ ಬೇರೆ, ನಮ್ಮ ಮನೆ ಬೇರೆ, ಅವ್ರ ಮನೆ ಬೇರೆ. ಇವೆಲ್ಲ ಒಂದೊಂದು ಹೆಂಗೆ ವಿಸ್ತಾರ ಮಾಡ್ಕೊಂಡು ಭೇದ ಭಾವ ಹೆಚ್ಚಿಗೆ ಹಾಕ್ಕೊಂತ ಹೋಗತಿ. ಹೆಂಗೆ ನೀನು ಈ ಜಕ್ಕೆ ಬರ್ತಿ, ನೀನು ಈ ಸ್ವರೂಪಕ್ಕೆ ಬರ್ತಿ, ಅದ ನೀನಂತ ತಿಳಿದ ಮೇಲೆ ಈ ಭೇದ ಭಾವ ಅನ್ನೋದು ಅಡಿಗೆ ಹೋಗಿಬಿಡ್ತದೆ. ಅದಕ್ಕೆ ಸಚ್ಚಿದಾನಂದ ಭಾವದಲ್ಲಿ ಇದ್ದಂಥ ಜೀವನ್ಮುಕ್ತರು ಎಲ್ಲ ಜೀವಿಗಳಿಗೆ ಪರಮಾತ್ಮನ ಕಾಣ್ತಿರ್ತಾರ. ಎಲ್ಲ ಜೀವಿಗಳು ಪರಮಾತ್ಮನ ಸ್ವರೂಪನ, ಅದನ್ನು ಬಿಟ್ಟು ಬೇರೆ ಏನು ಇಲ್ಲ. ಅದಕ್ಕೆ ಅವರಲ್ಲಿ ಭೇದ ಭಾವ ಇಲ್ಲ, ಅವರಲ್ಲಿ ರಾಗದ್ವೇಷಾದಿಗಳ ಹುಟ್ಟೋದಿಲ್ಲ. ಯಾಕಂದ್ರೆ ಎಲ್ಲ ಪರಬ್ರಹ್ಮ ಸ್ವರೂಪನ ಅಂದಾಗ ಯಾರಿಗೆ ಕೊಡೋದು, ಯಾರಿಗೆ ಬಿಡೋದು, ಯಾರನ್ನ ಕಸ್ಕೊಳೋದು, ಇದು ಯಾವುದೂ ಇಲ್ಲ. ಎಲ್ಲ ನಂದ. ಯಾಕೆ ನಾನು ಪರಬ್ರಹ್ಮ ಸ್ವರೂಪನ, ಎಲ್ಲ ಪರಬ್ರಹ್ಮನ ಸ್ವರೂಪನ ಆದ್ಮೇಲೆ ನಾನು ಪರಬ್ರಹ್ಮನ ಸ್ವರೂಪ. ಸಾಮಾನ್ಯ ಇದು ಅನುಭವಕ್ಕೂ ಬರೋದಿಲ್ಲ, ಅರ್ಥನೂ ಆಗೋದಿಲ್ಲ. ಯಾಕೆ ಜಡಿ ಸರಿ ಹಿಡ್ಕೊಂಡು ಕೂತಿರ್ತಾನ, ನಾನು ಹೆಂಗೆ ಪರಬ್ರಹ್ಮ ಸ್ವರೂಪ ಅಂತಾನೆ. ನಾನು ಹೆಂಗದು, ನಾನೇ ಬೇರೆ, ನಾನು ಹುಟ್ಟವ ಸಾಯವ ಅಂತ ಇವನ ಭಾವ. ಇಲ್ಲಿ ಸೂಕ್ಷ್ಮತೆ ಇದೆ. ಇದನ್ನು ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ತಿಳಿತು. ಅನುಭವಗಮ್ಯ ಅಂತ ಅದಕ್ಕೆ ಹೇಳ್ತಾರೆ. ಈ ಅನುಭವ ನೀವು ಪಡಿಬೇಕಾಯ್ತಂದ್ರೆ ನಮ್ಮೊಳಗೆ ನಾವು ಹುಡುಕುವಂತ ಹೋಗೋದು, ಹೊರಗಡೆ ಹುಡುಕಾಡಿ ಸಿಗುವಂಥದ್ದಲ್ಲ. ತಾನೇ ತನ್ನೊಳು ಅಂತ ಹೇಳಿದ್ದು ಅದಕ್ಕೆ ಹೇಳ್ಯಾರ. ನಿನ್ನೊಳಗೆ ಒಂದೊಂದು ಹುಡುಕುವಂತ ಹೋದಾಗ ಕಟ್ಟು ಕಡೆದಾಗ ಯಾವುದನ್ನು ಹುಡುಕಾಕಾಗೋದಿಲ್ಲೋ, ಯಾವ್ದು ಎಲ್ಲವನ್ನೂ ನೋಡಾಕತ್ತೋ, ಯಾವುದು ಎಲ್ಲದಕ್ಕೂ ಸಾಕ್ಷಿ ಆಗೈತಿ, ಆದರೆ ಯಾವುದ್ರೊಳಗೂ ಬೆರ್ಕೊಂಡಿಲ್ಲ. ಸೂರ್ಯನಂತೆ ಸಾಕ್ಷಿಯಾಗಿ, ಸೂರ್ಯ ಸಾಕ್ಷಿಯಾಗಿ ರೂಪದಲ್ಲಿ ಅದಾನ. ಸೂರ್ಯ ಎದ್ರೊಳಗೂ ಬೆಸ್ಕೊಂಡಿಲ್ಲ. ನೀರ ಮೇಲೆ ತೋರ್ತಾನಂದ್ರೆ ನೀರೊಳಗೆ ಮುಳುಗಿಲ್ಲ ಅವ.
ಅವಾಗೇನ ನೀರಿನ ತಂಪು ಹತ್ತತನ ಅವಾಗ ಇಲ್ಲ. ಗಾಳಿ ಮೇಲೆ ಬಿದ್ದಾನ, ನೀರಿನ ಮೇಲೆ ಬಿದ್ದಾನ, ಭೂಮಿ ಮೇಲೆ ಬಿದ್ದಾನ, ಗಿಡ ಮರಗಳ ಮೇಲೆ ಎಲ್ಲ ಕಡೆ ಐತಿ ಅವನ ದೃಷ್ಟಿ. ಆದ್ರೆ ಎದ್ರ ಜೋಡಿನೂ ಏಕಾಕಾರ ಆಗಿಲ್ಲ, ಎದ್ರ ಜೋಡಿ ಒಂದಾಗಿಲ್ಲ. ಮತ್ತು ಎದ್ರದ್ದು ಪ್ರಭಾವ ಅವನ ಮೇಲೆ ಆಗಿಲ್ಲ. ಯಾವ್ದಾದ್ರ ಪ್ರಭಾವ ಅವನ ಮೇಲೆ ಆಗೈತೆ ಅಂದ್ರೆ ಇಲ್ಲ. ಅವನ ಪ್ರಭಾವ ಎಲ್ಲದ್ರ ಮೇಲೆ ಐತಿ. ಮತ್ತು ಇದು ಯಾವ್ದಾರ ಅವ್ನು ಹತ್ಕೊಂಡಂದ್ರೆ ಹತ್ಕೊಂಡಿಲ್ಲ. ಸೂರ್ಯನಂತೆ ಸಾಕ್ಷಿಯಾಗಿ ಹಂಗೆ ಪರಬ್ರಹ್ಮ ಸ್ವರೂಪ ಐತಿ. ಆ ಪರಬ್ರಹ್ಮ ಸ್ವರೂಪ ಅದನ್ನು ಅನುಭವ ಮಾಡ್ಕೋಬೇಕಾಯ್ತಂದ್ರೆ ನೀನು ಅಂತಃಕರಣದೊಳಗೆ ನೀನು ವಿಚಾರ ಮಾಡ್ಕೊಂತ ಮೆಲ್ಲ ಒಳಗೆ ಸರ್ಕೋತ ಹೋಗು. ಅದೊಂದು ಕ್ರಮ ಐತಿ. ಆ ಕ್ರಮದಿಂದ ನೀನು ಹೋದೆ ಅಂದ್ರೆ ನಿನ್ನ ಹೆಸರು ಹಾಕತ್ತೆ. ಈ ಸರ್ವಾತ್ಮಕ ದೃಷ್ಟಿಯಿಂದ ಹೇಳ್ಕೊಂತ ಹೊಂಟಾರ ಅವರು. ಭೇದ ಭಾವ ಸರ್ವಾತ್ಮಕ ದೃಷ್ಟಿಯಿಂದ ನೋಡ್ಕೊಂತ ಹೋದಾಗ ಭೇದ ಭಾವನ ತಿಳಿಯಾಗ್ತದೆ. ನೇತಾತ್ಮಕ ದೃಷ್ಟಿಯಿಂದ ಹೋದಾಗ ನಿನ್ನನ್ನು ನೀ ತಿಳಿಯಾಗ್ತದೆ. ಇಲ್ಲಿರೋದು ವ್ಯತ್ಯಾಸ ಅದ. ಎರಡೂ ಒಂದ. ಸರ್ವಾತ್ಮಕ ದೃಷ್ಟಿಯಿಂದ ಓದಿ ಜಗತ್ತೆಲ್ಲ ಪರಬ್ರಹ್ಮ ಸ್ವರೂಪನ. ಆದ್ರೆ ಅದನ್ನು ತಿಳಿಬೇಕಂದ್ರೆ ನೇತಾತ್ಮಕ ದೃಷ್ಟಿಯಿಂದ ಈ ಶರೀರವನ್ನು, ಯಾಕಂದ್ರೆ ಯಾಕೆ ನೇತಾತ್ಮಕ ದೃಷ್ಟಿಯಿಂದ ಹೋಗ್ಬೇಕಾಯ್ತಿ, ಬಿಟ್ಕೊಂತ ಹೋಗ್ಬೇಕಾಯ್ತಿ? ಯಾಕೆ ಅಂದ್ರೆ ನೀನು ಜಡಭಾವದಾಗದ. ಈಗ ಈ ಶರೀರ ಅಂತ ನಾನಂತ ಭಾವದಾಗ ಹೋಗ್ತಿ. ಅದಕ್ಕೆ ಏನು ಮಾಡು, ಈ ಶರೀರದೊಳಗೆ ನೀನು ಯಾರು ಅಂತ ವಿಚಾರ ಮಾಡು. ನೀನು ಯಾರಪ್ಪ? ಈ ಶರೀರದೊಳಗೆ ಎಲ್ಲಿದೆ ನೀನು, ಯಾವುದು ನೀನು ವಿಚಾರ ಮಾಡಿ ನಾವು. ಈ ಶರೀರ ಪಂಚವಾಯುಭೂತಗಳಿಂದ ಆಯ್ದ ಅಂತ ಇದೆ. ಈ ಶರೀರ ಪಂಚವಾಯುಭೂತಗಳಿಂದ ಆಗೈತಿ. ಇದ್ರೊಳಗೆ ಪಂಚವಾಯುಭೂತಗಳು ಅದಾವು. ನೀರೈತಿ, ಆಕಾಶ ಐತಿ, ಭೂಮಿ ತತ್ವ ಐತಿ, ಬೆಂಕಿ ತತ್ವ ಐತಿ, ಗಾಳಿ ತತ್ವ ಐತಿ. ಆ ತತ್ವದ ಆಧಾರ ಮೇಲೆ ಇದೈತಿ. ಆದ್ರೆ ನೀನು ಇದ್ರೊಳಗೆ ಯಾವ್ದು ಅಂದ್ರೆ ವಾಯು ತತ್ವಗಳ ಮೇಲೆ ಇದೆ, 25 ತತ್ವಗಳಿಂದ ಕೂಡಿ ಶರೀರ ಆಗೈತೆ ಅಂತ ಹೇಳ್ತಾರೆ. ಅವ ವಿಕಸಿಸಿ 25 ತತ್ವಗಳಾಗಿ ಈ ಶರೀರ ಆಗೈತೆ ಅಂತ ಹೇಳ್ತಾರೆ. ಆ ಶರೀರದೊಳಗೆ ನೀನು ಯಾವುದು ಅಂದ್ರೆ ಈ ಶರೀರದೊಳಗಿರ್ತಕ್ಕಂಥ ಪಂಚವಾಯುಭೂತಗಳು ಹೌದು, ಅವಲ್ಲ. ಇದಕ್ಕೆ ಆಧಾರವಾಗಿರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಹೌದಾ? ಅವು ಅಲ್ಲ. ಮತ್ತೆ ಅಂತಃಕರಣ, ಮನಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾಪಕ ಹೌದಾ? ಅವಲ್ಲ. ಅತ್ಯಂತ ಸೂಕ್ಷ್ಮ ವಿಚಾರವನ್ನು ಮಾಡ್ಕೋತ ಹೋಗು. ಇದರೊಳಗೆ ಯಾವ್ದು ನೀನಲ್ಲ, ತಕ್ಕೋತ ಇದು ನಾನಲ್ಲ ವಿಚಾರ ಮಾಡ್ಕೋತ ಹೋದಾಗ ಯಾವ್ದು ನೀನು ಹಂಗಾರ ಕಟ್ಟ ಕಡೆಗೆ ಯಾವುದು? ಈ ಶರೀರದೊಳಗೆ ಯಾವುದೋ ನೀನನ್ನು ಭಾಗ ಉಳಿದಿಲ್ಲ. ಎಲ್ಲದಕ್ಕೂ ಒಂದೊಂದು ಹೆಸರು ಅದಾವ. ಇದೆಲ್ಲರೂ ಸೇರಿ ನೀರಂದ್ರೆ ಇದು ಪಂಚವಾಯುಭೂತಗಳಿಂದ ಆಗೈತಿ. ನೀರೈತಿ, ಆಕಾಶ ಐತಿ, ಇದು ಎಲ್ಲ ಇಲ್ಲೇ ಹರಿದು ಹೋಗ್ತೈತಿ. ಮತ್ತೆ ಹೊಳ್ಳಿ ಸುಟ್ಟಲ ಸುಡ್ಲಿ ಹೋಗೋದರ ಹೋಗಿಲ್ಲ. ಗಾಳಿ ಹೋಗ್ತೈತಿ, ನೀರೇ ಹೋಗ್ತೈತಿ, ಬೆಂಕಿ, ಆಕಾಶದ ಆಕಾಶಕ್ಕೆ ಹೋಗಿ. ಆದ್ರೆ ಇದು ಯಾವುದೂ ನೀನಲ್ಲ. ಮತ್ತು ಯಾವ್ದು ನೀನು ಹಂಗಾರ? ನೀನು ತಿಳಿಯಾಕ ಬರ್ತೈತೋ ಹೆಂಗೆ? ಅದ ಸೂಜಿಗ. ಎಲ್ಲವನ್ನೂ ತಿಳಿಯವನ ನೀನು ತಿಳಿಯುವಂಥದ್ದು ಮತ್ತೊಂದು ಯಾವುದೂ ಇಲ್ಲ. ಅದಕ್ಕೆ ಇದು ಕಟ್ಟಿನ ಹಾಕೊಂಡು ಕುಂತತಿ. ನಾವು ಜಗತ್ತಿನೆಲ್ಲ ಹೆಂಗೆ ತಿಳಿತೇವಲ್ಲ ಹಂಗೆ ಸದ್ವಸ್ತುನು ತಿಳಿಬೇಕಂತ ಹೊಂಟೇವ. ನಾವು ಕಣ್ಣಿಲೆ ನೋಡ್ಬೇಕಂತೇವು, ಕಿವಿಲೆ ಕೇಳಬೇಕಂತೇವು, ಕೈಲಿ ಸ್ಪರ್ಶ ಮಾಡಿ ನೋಡ್ಬೇಕಂತೇವು. ಹಿಂಗೆ ಸಿಗುವಂಥದ್ದು ವಸ್ತು ಅಲ್ಲ. ಈ ಪಂಚ ಜ್ಞಾನೇಂದ್ರಿಯಗಳಂತೆ ಸಿಗುವುದಿಲ್ಲ ಇದು. ಮತ್ತೆ ಎದಕ್ಕೆ ಸಿಗ್ತಾನೆ ಇದು? ಜ್ಞಾನೇಂದ್ರಿಯಗಳಿಗೆ ಸಿಗಲಿಲ್ಲ, ಮನಬುದ್ಧಿಯಾದಿಗಳೇನು ಹುಡ್ಕಕ್ಕೆ ಸಾಧ್ಯ ಐತೆ ಇದನ್ನ? ಯಾಕೆ ಮನಸ್ಸನ್ನು ತಿಳಿತೈತಿ ಇದು. ಯಾವ್ದದು? ಅದು ತಿಳಿಯುವಂಥದ್ದು ಯಾವುದು? ಮನಸ್ಸನ್ನು ತಿಳಿಯುವಂಥದ್ದು ಯಾವುದು? ನಿನ್ನ ಮನಸ್ಸಿನಾಗ ಕೆಟ್ಟ ವಿಚಾರ, ಚಲೋ ವಿಚಾರ ಬಂದು ತಿಳಿಯಪ್ಪ, ಯಾರು ತಿಳಿದ್ರು? ಬುದ್ಧಿ ತಿಳಿತೈತಿ, ಬುದ್ಧಿನೂ ತಿಳಿತಿ. ಕೆಟ್ಟ ಗುಣ, ಒಳ್ಳೆ ಗುಣ, ಅಲ್ಲಿ ಯಾಕೆ ಕೆಟ್ಟ ವಿಚಾರ ಬಂತ ನನಗೆ ಗೊತ್ತಾಗಲಿಲ್ಲ. ಆ ಟೈಮ್ದಾಗ ಹಂಗೆ ಬಂದ್ಬಿಟ್ಟು ಅಷ್ಟ ಅಲ್ಲ, ಇದು ಮಂದಾಗಿದ್ದು, ಇದು ತೀವ್ರ ಆಗಿದ್ದು ತಿಳಿತೀವಿ. ನನ್ನ ಬುದ್ಧಿ ಏನು ಕೆಲಸನ ಮಾಡವಲ್ರಿ ಅಂತೀವಿ. ನನ್ನ ಬುದ್ಧಿ ಮಬ್ಬ ಅವರ್ಸ್ಕೊಂಡತ್ರಿ ಅಂತೀವಿ. ನನ್ನ ಬುದ್ಧಿ ಭಾಳ ಸುರುಕ ಐತಿ ನೋಡ್ರಿ, ಇವತ್ತು ಎಲ್ಲ ಪಟ ನೆನಪಾಗತ್ತಾವ.
ಚಿತ್ತದೊಳಗೆ ಉಳಿದೆಲ್ಲ ಬರಾಕತ್ತಾವ, ನೆನಪಾಗತ್ತವ, ಮುಂದಿಂದೆಲ್ಲ ನೆನಪಾಗುದಿಲ್ಲ ರೀ. ಅಂದ್ರೆ ಬುದ್ಧಿ ತಿಳಿತಿ, ಮನಸ್ಸು ತಿಳಿತಿ, ಚಿತ್ತವನ್ನು ತಿಳಿತಿ, ಅಹಂಕಾರವನ್ನು ತಿಳಿತಿ, ಎಲ್ಲವನ್ನೂ ತಿಳಿತಿ, ತಿಳಿದೇನನ್ನೋದು ತಿಳಿತಿ. ಅದಕ್ಕಿದು ಸೂಕ್ಷ್ಮ ಐತಿ. ಯಾವ್ದು ಎಲ್ಲವನ್ನೂ ತಿಳಿತೈತಿ ಮತ್ತು ಯಾವ್ದು ಎಲ್ಲದಕ್ಕೂ ಸಾಕ್ಷಿ ಆಗೈತಿ, ಯಾವುದು ತಿಳಿದೇನಂತ ತಿಳಿದೈತಿ ಆ ತಿಳಿಯು, ಅದಕ್ಕೆ ಅರಿವು ಅಂದರು. ಅದ ಸಾಕ್ಷಿ ಅಂದರು. ಅದ ನೀನಂತ ತಿಳಿದ ಮೇಲೆ ಈ ಭೇದ ಭಾವ ಹೋಗ್ತದೆ. ಭೇದ ಭಾವ ಯಾವಾಗ ಅಳಿತಿತ್ತು ಅಂದ್ರೆ ಆ ಸದ್ವಸ್ತುನ ಅಂತ ತಿಳಿದ ಮೇಲೆ ಭೇದ ಭಾವ ಹೋಗ್ತೈತಿ. ಅಲ್ಲಿ ಮಠ ಭೇದ ಭಾವ ಇರೋದೇ ಇದು. ಅಲ್ಲಿ ಮಠ ಭೇದ ಭಾವ ಇರೋದು. ಯಾಕಂದ್ರೆ ಎಂತೆಂಥ ಪಂಡಿತರನ್ನೋರಿಗೆ, ವಿದ್ವಾಂಸರನ್ನೋರಿಗೆ ಇದನ್ನು ತಿಳ್ಕೊಳಕ್ಕಾಗಿಲ್ಲ. ತಿಳಿಬೇಕಂತ ಹೋಗಿ ಲಗಟ್ ಹೊಡೆದಾರ. ಯಾಕಂದ್ರೆ ಬುದ್ಧಿಲಿ ತಿಳಿಬೇಕು. ಯಾಕೆ ತಿಳಿದಿಲ್ಲ ಅಂದ್ರೆ ಬುದ್ಧಿಯಿಂದ ಇದನ್ನು ತಿಳಿಬೇಕಂತ ಹೋದಾಗ ಇದು ತಿಳಿಯುವಂಥದ್ದಲ್ಲ. ಇವೆಲ್ಲ ಶೂನ್ಯ ಆದಾಗ ಇದು ಅನುಭವ ಬರ್ತದೆ. ಅದಕ್ಕೆ ಅನುಭವಗಮ್ಯ. ಅದಕ್ಕಿದಕ್ಕೆ ಕಠಿಣ ಆಗೈತಿ. ಬ್ರಹ್ಮವಿದ್ಯೆ ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾದದ್ದು ಬ್ರಹ್ಮವಿದ್ಯೆ. ಯಾಕಂತ ಹೇಳಿದಾಗ ಇದು ಅತ್ಯಂತ ಸೂಕ್ಷ್ಮವಾದಂಥದ್ದು. ಇದು ಬುದ್ಧಿಯಿಂದಲೂ ತಿಳಿದಂಥದ್ದಲ್ಲ, ಬುದ್ಧಿಯನ್ನು ಮೀರಿದಂಥದ್ದು. ಅದಕ್ಕೆ ಭಾಳ ಬುದ್ಧಿವಂತಕ್ಕೆ ಲಗಾಣ ತಿಳಿತೈತೇನ ಇದು? ಇಲ್ಲ. ಭಾಳ ವಿದ್ಯಾವಂತಕ್ಕೆ ಲಗಾಣ ತಿಳಿತೈತೇನ ಇದು? ಇಲ್ಲ. ಯಾರಿಗೆ ತಿಳಿತೈತಿ? ಯಾರಿಗೆ ಅನುಭವಕ್ಕೆ ಬರ್ತೈತಿ ಇದು? ಯಾರ ಅಂತಕ್ಕನ್ನ ಸ್ವಚ್ಛ ಆಗೈತೈತಿ ಅವ್ರಿಗೆ ಅನುಭವಕ್ಕೆ ಬಂದಿರ್ತೈತಿ. ಯಾರಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಇವು ಗುಣಗಳದಾವಲ್ಲ, ಇವೆಲ್ಲ ಇರೋದಿಲ್ಲ, ನಾಶ ಆಗಿರ್ತಾವೆ. ಅವ್ರಿಗೆ ಇದು ತಿಳಿತು. ಒಂದಿದ್ರೂ ತಿಳಿದಿಲ್ಲ, ಒಂದಿದ್ರೂ ಅನುಭವಕ್ಕೆ ಬರೋದಿಲ್ಲ. ತಿಳಿದಂದ್ರೆ ಏನಿಲ್ಲ, ಅರ್ಥಾತ್ ಅನುಭವಕ್ಕೆ ಬರೋದು. ಅದು ಅನುಭವಕ್ಕೆ ಬರಬೇಕಾಯ್ತಂದ್ರೆ ಈ ದುರ್ಗುಣಗಳಲ್ಲಿ ಒಂದು ಚೂರು ತಿಳಿದಿಲ್ಲ, ಅನುಭವಕ್ಕೆ ಬರೋದಿಲ್ಲ. ಅದಕ್ಕೆ ಈ ದುರ್ಗುಣಗಳನ್ನು ಕಳ್ಕೊಳ್ಳೋದ ಮನುಷ್ಯ ಜನ್ಮದ ಕರ್ತವ್ಯ. ಅದಕ್ಕೆ ಸರಳ ಉಪಾಯಗಳನ್ನು ಹೇಳ್ಕೊಂತ ಹೋಗ್ತಾರ ಅವ್ರು. ಹೆಂಗೆ ಮಾಡಿದ್ರೆ ದುರ್ಗುಣಗಳನ್ನು ಕಳ್ಕೊಳಕ್ಕೆ ಸಾಧ್ಯ ಐತಿ. ಅತ್ಯಂತ ಸರಳ ಅಂದ್ರೆ ಸೇವಾ ಸತ್ಕರ್ಮಗಳು. ಅನನ್ಯವಾದ ಭಕ್ತಿ ಭಾವದಿಂದ ಶರಣಾಗತ ಭಾವ ಏನೈತಲ್ಲ, ಅದರಿಂದ ಬಹಳ ದುರ್ಗುಣಗಳು ಹೋಗ್ಬಿಡ್ತಾವ. ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳ್ತಾರೆ. ಶ್ರದ್ಧಾ ಬದಲಬೇಕು, ನಿಷ್ಠೆ ಮೊದಲಬೇಕು. ವೇದ ಆಗಮಗಳಲ್ಲಿ ಗುರುವಿನಲ್ಲಿ ನಿಷ್ಠಾವಾಣಿ ಆಗಿರ್ತಾನೆ, ಅವನಿಗೆ ಮಾತ್ರ ತಿಳಿತೈತಿ. ಅದರೊಳಗೆ ಸಂಶಯ ಇದ್ರೆ ಹೆಂಗೆ ಸಂಶಯ ಹೆಚ್ಚಿಗೆ ಹೆಂಗೆ ಕಠಿಣ ಹಾಕೋತ ಹೋಗ್ತದೆ. ಆ ಎಲ್ಲ ಸಂಶಯಗಳನ್ನು ತಕ್ಕೊಂತ ಹೋಗ್ಬೇಕು ನಾವು. ಅವ ದೋಷಗಳು ನಮಗೆ ಸಂಶಯಗಳು ಕಾಡ್ತಿರ್ತಾವ. ಅದು ಹೆಂಗೆ ಇದೆ ಹೆಂಗೆ ಅಂತ ಪ್ರಶ್ನೆ ಬರ್ತಿರ್ತಾವ. ಆ ಸಂಶಯವನ್ನು ಸದ್ಗುರುವಿನ ಮುಖಾಂತರ ಕೇಳಿ ಓದಿ ತಿಳ್ಕೋಬೇಕು. ಕೆಲವೊಂದಿಷ್ಟು ಓದಿದಾಗೂ ತಿಳಿದಿಲ್ಲ. ಸದ್ಗುರು ಮುಖಾಂತರ ಕೇಳಿ ಮತ್ತೆ ಪುನಃ ಮನನ ಮಾಡಿದಾಗೂ ಮತ್ತೆ ಸಂಶಯ ಉಳಿದಿರ್ತಾವೆ. ಮತ್ತೊಮ್ಮೆ ಪ್ರಯತ್ನ ಮಾಡಿ ಆ ಸಂಶಯಗಳನ್ನೆಲ್ಲ ನಾಶ ಮಾಡಿಕೊಂಡಾಗ ಎಲ್ಲ ದುರ್ಗುಣಗಳು ಹೋಗ್ತಾವು. ಈ ದುರ್ಗುಣಗಳು ಹೋದಾಗ ಅಂತಃಕರಣ ಸ್ವಚ್ಛ ಆಕತಿ. ಯಾರ ಅಂತಃಕರಣ ಸ್ವಚ್ಛ ಆಗಿರ್ತೈತಿ ಅವಾಗ ಅನುಭವ ಪುರ ಶುರುವಾಗ್ತದೆ. ಅದಕ್ಕೆ ಉದಾಹರಣೆ ಕನ್ನಡಿದು ಕೊಡ್ತಾರೆ. ಕನ್ನಡಿ ಸ್ವಚ್ಛ ಇದ್ರೆ ಮುಖ ಕಾಣಿಸ್ತದೆ. ಕನ್ನಡಿ ತುಂಬ ಹೊಲಸೆಲ್ಲ ತುಂಬಿಕೊಂಡಾಗ ನೀವು ಹೋಗಿ ಅದ್ರ ಮುಂದೆ ನಿಂತರೂ ಮುಖ ಕಾಣುವುದಿಲ್ಲ ಅದರೊಳಗೆ. ಹಂಗೆ ನಮ್ಮ ಅಂತಃಕರಣ ಮಲಿನ ಆದಾಗ ಪರಮಾತ್ಮ ಎಲ್ಲ ಕಡೆ ಇದ್ರೂ ಸದ್ಯಕ್ಕೆ ಎಲ್ಲ ಕಡೆ ಅದಾನ ಅಂದ್ರೂ ಅದನ್ನ ನೋಡೋ ಭಾಗ್ಯ ನಿಮಗಿಲ್ಲ. ಯಾಕಂದ್ರೆ ಅಂತಃಕರಣ ಮಲಿನ ಆಗಿ ನಮ್ಮ ಅಂತಃಕರಣ ಮಲಿನ ಇಟ್ಕೊಂಡು ಗುಡ್ಡ ಬೆಟ್ಟಗಳಲ್ಲಿ ಹುಡುಕ್ತೇವೆ, ನದಿ ಸರೋವರಗಳಲ್ಲಿ ಹುಡುಕ್ತೇವೆ, ಕಾಡು ಮೇಡಲ್ಲಿ ಹುಡುಕ್ತೇವೆ, ಗವಿ ಗುಂಡಾರಗಳಲ್ಲಿ ಹುಡುಕ್ತೇವೆ, ಗರ್ಭಗುಡಿಗಳಲ್ಲಿ ಹುಡುಕ್ತೇವೆ, ದೇವಸ್ಥಾನಗಳಲ್ಲಿ ಹುಡುಕ್ತೇವೆ. ಎಲ್ಲಿ ಹುಡುಕಿಲ್ಲ ನಾವು ದೇವರನ್ನ. ಆದರೂ ನಮಗೆ ಯಾಕೆ ಅನುಭವಕ್ಕೆ ಬಂದಿಲ್ಲ ಅಂದ್ರೆ ಅಂತಃಕರಣದೊಳಗೆ ದೋಷಗಳು. ಈ ದೋಷಗಳನ್ನು ಸ್ವಚ್ಛ ಮಾಡ್ಕೊಂತ ಹೋಗಿ ಒಂದು ದಿನ ಯಾವಾಗ ಸ್ವಚ್ಛತೆ ಅವಾಗ ಅನುಭವ ಬಂತು. ಅದಕ್ಕೆ ಅನುಭವ ಗಮ್ಯ ಅಂತ ಹೇಳಿದ್ವಿ. ಅದಕ್ಕೆ ಸತತ ಪ್ರಯತ್ನದಿಂದ ಅಂತಃಕರಣದ ದೋಷಗಳನ್ನು ಸ್ವಚ್ಛ ಮಾಡ್ಕೊಂಡ್ರೆ ನೀ ಎಲ್ಲಿರ್ತೀವಿ ಅಲ್ಲೇ ಪರಮಾತ್ಮನ ಅನುಭವ ದರ್ಶನ. ಅದಕ್ಕೆ ಮತ್ತೊಂದು ಕಡೆ ಎಲ್ಲಿ ಬೇಕಾಗಿಲ್ಲ, ನೀ ಮತ್ತೊಂದು ಕಡೆ ಹೋಗ್ಬೇಕಾಗಿಲ್ಲ. ಮತ್ತೊಂದು ಜಗತ್ತಿನ ಯಾವ ವಿಷಯ ವಸ್ತುಗಳು ಬೇಕಾದನ್ನು ನೋಡಾಕಂದ್ರೆ ಯಾವುದೂ ಬೇಕಾಗಿಲ್ಲ. ಆವಾಗ ನಿನಗೆ ಅನುಭವ ಬರ್ತೈತಿ ಇದೆಲ್ಲ ಬ್ರಹ್ಮಮಯನ ಐತಿ ಅಂತೇಳಿ. ಆಗ ಭೇದ ಭಾವ ನಾಶಕ. ಅದಕ್ಕೆ ಜ್ಞಾನ ಆದಾಗ ಭೇದ ಭಾವ ಅಳಿತೈತಿ, ಜ್ಞಾನ ಆಗಲ್ಲ ಭೇದ ಭಾವ ಅಳಿತೈತಿ. ಆ ಭೇದ ಭಾವನ ಕಳ್ಕೊಂಡ್ರೆ ಈ ಪದ್ಯದೊಳಗೆ ಹೇಳ್ಕೊಂತ ಹೊಂಟಾರ. सकल साधु संत महाराज की जय।